ನಾನು ಎರಡು ವಿಷಯಗಳನ್ನ ಈಗ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ. ಒಂದು, ಕುಮಾರಸ್ವಾಮಿ ಅವರು ಹೊಸದಾಗಿ ಏನು ಫ್ಯಾಕ್ಟರಿಯನ್ನ ಪ್ರಾರಂಭಿಸೋದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಅದರಲ್ಲಿ ಮಹಿಳೆಯರಿಗೆ ಹೆಚ್ಚು ಅವಕಾಶವನ್ನು ಕೊಡಿ ಆ ಫ್ಯಾಕ್ಟರಿಯಲ್ಲಿ ಅಂತ ನಾನು ನಿಮ್ಮ ಎಲ್ಲರ ಪರವಾಗಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಪಕ್ಷದ ವರಿಷ್ಠರಲ್ಲಿ ನಾನು ಮನವಿ ಮಾಡೋದಕ್ಕೆ ಇಷ್ಟಪಡ್ತೇನೆ. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮಹಿಳೆಯರಿಗೂ ಹೆಚ್ಚಿಗೆ ಒಂದು ಜವಾಬ್ದಾರಿಯನ್ನು ನೀಡಲಿ. ಪಕ್ಷದ ಪರವಾಗಿ ಕ್ಯಾಂಡಿಡೇಟ್ಗಳು ಹೆಚ್ಚಿಗೆ ಇವ್ರ ಬಗ್ಗೆ ಪುರುಷರ ಮೇಲೆ ಎಷ್ಟು ಜವಾಬ್ದಾರಿ ಕೊಡ್ತಾರೋ ಅಷ್ಟೇ ಜವಾಬ್ದಾರಿಯನ್ನು ಮಹಿಳೆಯರಿಗೂ ನೀಡಲಿ. ಅವ್ರ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲಿ, ಒಂದು ಬಾರಿ ಪರೀಕ್ಷೆ ಮಾಡಲಿ. ದಯವಿಟ್ಟು ನಿಮ್ಮಿಂದ ಒಂದು ಕ್ಯಾಂಡಿಡೇಟ್ಗಳಾದಂಥವರಿಗೆ ಆ ಸಂದರ್ಭದಲ್ಲಿ ನೀವು ಸ್ಟ್ರಿಕ್ಟ್ ಆಗಿ ಒಂದು ಇನ್ಸ್ಟ್ರಕ್ಷನ್ಸ್ ನೀಡಬೇಕಾಗಿದೆ. ಇದು ಎರಡು ಮನವಿಯನ್ನು ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಮಹಿಳೆಯರು ಅನ್ಕೋಬಹುದು, ಹೌದು ನಮಗೆ ಹೆಚ್ಚಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತೇಳಿ ಅನ್ಕೋಬಹುದು. ಬಟ್ ಆದ್ರೂ ನಮ್ಮ ಸಾಮರ್ಥ್ಯವನ್ನು ನಾವು ಹೆಚ್ಚಿಗೆ ಮಾಡ್ಕೋಬೇಕು. ನೀವು ಎಲ್ಲಿ ಕೆಲಸ ಮಾಡ್ತೀರೋ ಆ ಬೂತ್ಗಳನ್ನ ಗುರುತಿಸ್ಕೊಳ್ಳಿ. ಅಲ್ಲಿ ನೀವು ಮನೆಗೂ ತಿರುಗಿ ಅಲ್ಲಿ ನಿಮ್ಮ ಒಂದು ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಳಿ. ಆಗ ಕ್ಯಾಂಡಿಡೇಟ್ಗಳಾದವರೇ ಪಕ್ಷದ ವತಿಯಿಂದ ನಿಮ್ಮನ್ನ ಕರಿಬೇಕು. ಆ ರೀತಿ ನೀವು ನಿಮ್ಮ ಒಂದು ಸ್ವಂತ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಂಡೇ ಆದಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಗೌರವ ಸಿಗುತ್ತೆ. ಅದು ನಮ್ಮ ಕೈಯಲ್ಲೂ ಇರುತ್ತೆ. ನಾವು ಹೆಚ್ಚಿಗೆ ಶ್ರಮ ಹಾಕಿ ಅದನ್ನ ಪಡ್ಕೋಬೇಕಾಗಿದೆ. ಇದಲ್ಲದೆ ನಾನು ಕೆಲವು ಸಂದರ್ಭದಲ್ಲಿ ನೋಡಿದಾಗ ಈ ಒಂದು ವ್ಯವಸ್ಥೆಗಳನ್ನ ನೋಡಿದಾಗ ಮಕ್ಕಳ ಬಗ್ಗೆನೂ ಯೋಚನೆ, ಟಿವಿಗಳಲ್ಲಿ ನೋಡ್ತೀವಿ, ಮಾಧ್ಯಮಗಳಲ್ಲಿ ನೋಡ್ತೀವಿ. ಮಕ್ಕಳಿಗೆ ನಾವು ಏನೇ ಹೆಚ್ಚು ಅವ್ರು ಏನ್ ಕೇಳ್ತಾರೋ ಅದನ್ನೆಲ್ಲವನ್ನೂ ಕೊಡುವ ಅಭ್ಯಾಸವನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ ಮನೆಗಳಲ್ಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮಕ್ಕಳಿಗೆ ನೀಡಬೇಕಾಗಿರೋದು ಸಂಸ್ಕೃತಿ. ಹಣಕಾಸು ಇದು ಏನೇ ನೀಡಬಹುದು, ಆದ್ರೂ ಯಾವುದು ಶಾಶ್ವತ ಅಲ್ಲ. ಅವ್ರಿಗೊಂದು ಸರಿಯಾಗಿ ಜೀವನ ಮಾಡುವಂತ ಒಂದು ಸಂಸ್ಕೃತಿಯನ್ನ ನಾವು ನೀಡಬೇಕಾಗಿದೆ. ಇದೇ ಮಾತನ್ನ ನನಗೆ ಸ್ವಲ್ಪ ಚಿಕ್ಕ ವಯಸ್ಸಿನಿಂದ ರಾಮಾಯಣ ಮಹಾಭಾರತ ಓದೋ ಅಭ್ಯಾಸ ಇದೆ. ಹಾಗಾಗಿ ನಾನು ಒಂದು ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ದ್ರೋಣಾಚಾರ್ಯರಲ್ಲಿ ಕೇಳ್ತಾರೆ. ಏನಂದ್ರೆ, ಅಶ್ವತ್ಥಾಮ ಅನ್ನೋ ಆನೆ ತೀರೋಗಿರುತ್ತೆ. ಆಗ ಇವರು ದ್ರೋಣಾಚಾರ್ಯರು ಯಾರು ಅಂದ್ರೆ ಗುರುಗಳು. ಅವರು ಎಲ್ರಿಗೂ, ಕೌರವರಿಗೆ ಪಾಂಡವರಿಗೆ ಎಲ್ರಿಗೂ ಪಾಠ ಹೇಳಿದಂತ, ವಿದ್ಯೆ ಕಲಿಸ್ಕೊಟ್ಟಂತ ಗುರುಗಳವರು. ಅವರು ಮಗನಿಗೆ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿ ಅವರು ಹತಾಶರಾದಾಗ ಶ್ರೀಕೃಷ್ಣ ಪರಮಾತ್ಮ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ನಿನ್ನ ಮಗನಿಗೆ ನೀನು ಏನು ಕೊಟ್ಟೆ ಅಂತೇಳಿ. ನಾನು ರಾಜ್ಯ ಕೊಟ್ಟೆ, ನಾನು ಸಂಪತ್ತು ಕೊಟ್ಟೆ ಅಂತೆಲ್ಲ ಹೇಳಿದಾಗ, ರಾಜ್ಯ ಸಂಪತ್ತು ಕೊಡೋದು ಮುಖ್ಯ ಅಲ್ಲ, ಸಂಸ್ಕೃತಿ ಕೊಡೋದು ಮುಖ್ಯ ಮಕ್ಕಳಿಗೆ. ಈ ಒಂದು ಮಾತನ್ನ ಕೃಷ್ಣ ಪರಮಾತ್ಮ ದ್ರೋಣಾಚಾರ್ಯರಿಗೆ ಹೇಳ್ತಾರೆ. ಅದು ನನಗೆ ಮನಸ್ಸಲ್ಲಿ ಬಹಳವಾಗಿ ನಾಟಿದೆ. ಅದು ಸತ್ಯ. ಈ ಸಂದರ್ಭದಲ್ಲಿ ಅದು ಬಹಳ ಪ್ರಸ್ತುತವಾಗಿದೆ. ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗಳು ನಮ್ಮ ಸಮಾಜ ಮುಂದಿನ ಸಮಾಜವನ್ನು ನಡೆಸುವಂತವ್ರು ಯಾರು? ಯುವಕರಿಗೆ ನಾವು ಒಳ್ಳೆ ಸಂಸ್ಕೃತಿಯನ್ನು ಕೊಟ್ಟಾಗ ಮಾತ್ರ ಒಳ್ಳೆ ಸಮಾಜ ನಿರ್ಮಾಣ ಆಗೋದಕ್ಕೆ ಸಾಧ್ಯ. ಈ ಒಂದು ಮಾತು ನನ್ನ ಮನಸ್ಸಿಗೆ ಬಾಳವಾಗಿ ನಾಟಿದೆ. ಆದ್ರಿಂದ ಇದನ್ನ ನಾನು ಇಲ್ಲಿ ಈ ದಿನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಅನ್ಕೊಂಡೆ. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ಮುನಿಬಾ ಅನ್ನೋ ಒಬ್ಬ ಪಾಕಿಸ್ತಾನಿ ಯುವತಿ, ಅವಳಿಗೆ 18ನೇ ವಯಸ್ಸಲ್ಲಿ ಮದುವೆ ಆಗುತ್ತೆ. ನಿಮಗೆ ಗೊತ್ತು, ನಮ್ಮ ಭಾರತ ದೇಶಕ್ಕಿಂತ ಪಾಕಿಸ್ತಾನದಲ್ಲಿ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯ ಇರೋದಿಲ್ಲ. ಪಾಪ 18 ವರ್ಷಕ್ಕೆ ಮದುವೆ ಆಗುತ್ತೆ ಅವಳಿಗೆ. ಅದು ಕೆಲವು ವರ್ಷಗಳಲ್ಲಿ ಅವಳಿಗೆ ಇನ್ನೂ 1-2 ವರ್ಷ ಏನೋ ಮದುವೆ ಆದ್ಮೇಲೆ ಅವಳಿಗೆ ಒಂದು ಗಂಡನ ಜೊತೆಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ. 2 ಕಾಲನ್ನು ಕಳ್ಕೊತಾಳೆ.
ಬೇರೆಯವರಾದ್ರೆ ಜೀವನದ ಮೇಲೆ ಡಾಕ್ಟರ್ ಹೇಳ್ತಾರೆ ನಿನ್ನ ಜೀವನ ಅಷ್ಟೇ ಅಂತ ಹೇಳಿ, ಆದರೂ ಅವಳು ಜೀವನದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳದಲೆ ಅವಳು ಇವತ್ತು ಮೋಟಿವೇಶನಲ್ ಸ್ಪೀಚ್ ಕೊಡುವಂತ ವ್ಯಕ್ತಿಯಾಗಿದ್ದಾಳೆ. ಅಂದ್ರೆ ತಾನೂ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಮಾಡುತ್ತಾ ಅವಳು ಇತರರಿಗೂ ಮೋಟಿವೇಟ್ ಮಾಡುವಂತ ಒಂದು ಸ್ಪೀಚ್ಗಳನ್ನ ಕೊಡ್ತಾಳೆ. ಅದನ್ನು ನೋಡಿದಾಗ ಬಹಳ ಒಂದು ಹೌದು, ಸಣ್ಣ ಪುಟ್ಟ ಜೀವನ ಅನ್ನೋದು ಏನು ಬರೀ ಸುಖನೇ ಸಿಗೋದಿಲ್ಲ, ಸುಖ ದುಃಖ ಎರಡೂ ಸಿಗತ್ತೆ. ಎರಡನ್ನೂ ಸರಿತೂಗಿಸ್ಕೊಂಡು ಹೋಗುವಂತ ಒಂದು ಈ ಮನೋಭಾವವನ್ನ ಬೆಳೆಸ್ಕೋಬೇಕಾಗಿದೆ. ಅದನ್ನ ಮಕ್ಕಳಲ್ಲೂ ನಾವು ಅದನ್ನೇ ಹೇಳ್ಕೊಡ್ಬೇಕಾಗಿದೆ. ಜೀವನ ಅನ್ನೋದು ಬರೀ ಸುಖ ಅಲ್ಲ, ಸುಖ ದುಃಖ ಎರಡೂ ಬರುತ್ತೆ. ಸುಖ ಬಂದಾಗ್ಲೂ ಒಂಥರ ಡಿಸ್ಟ್ರಾಕ್ಷನ್, ದುಃಖ ಬಂದಾಗ್ಲೂ ಒಂಥರ ಡಿಸ್ಟ್ರಾಕ್ಷನ್. ಆ ಡಿಸ್ಟ್ರಾಕ್ಷನ್ ಇಂದ ನಮ್ಮನ್ನು ನಾವು ಕಾಪಾಡಿಕೊಂಡು ಜೀವನ ಮಾಡಬೇಕಾಗಿದೆ. ಇದನ್ನ ಮಕ್ಕಳಿಗೆ ಅದನ್ನು ನಾವು ಕಲಿಸ್ಬೇಕಾಗಿದೆ. ಹೇಳ್ತಾ ಜೀವನದಲ್ಲಿ ನಾವು ಅನುಭವದಿಂದ ಹಲವಾರು ವಿಷಯಗಳನ್ನ ಕಲಿತಾ ಹೋಗ್ತೇವೆ. ಇದು ಮುಂದೆನೂ ಇರೋವರೆಗೂ ಇದೆಲ್ಲ ಕಲಿಯೋದು ಬಹಳ ಇರುತ್ತೆ ಜೀವನದಲ್ಲಿ. ಬರೀ ಒಂದು ವೈಯಕ್ತಿಕವಾಗ ಬದುಕು ಒಂದು ಕಡೆ ಆದ್ರೆ ಸಮಾಜಕ್ಕೆ ಒಳ್ಳೇದು ಬಯಸುವಂತ ಒಂದು ಮನೋಭಾವವನ್ನು ಇಟ್ಕೋಬೇಕಾಗತ್ತೆ. ವೈಯಕ್ತಿಕವಾಗಿ ಬರೀ ಹಣ ಮಾಡೋದು, ಅಧಿಕಾರ ಪಡೆಯೋದು ಅಷ್ಟೇ ಅಲ್ಲದೆ ಒಂದು ಸಮಾಜ ಉದ್ಧಾರಕ್ಕಾಗಿ ಕೆಲಸ ಮಾಡಬೇಕು ಅನ್ನೋದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಆ ಒಂದು ಮಹಾಭಾರತದಲ್ಲಿ. ಬರೀ ವೈಯಕ್ತಿಕವಾಗಿ ಮುಂದುವರಿಯೋದಷ್ಟೇ ಅಲ್ಲ, ಈ ಸಮಾಜದ ಒಳಿತಿಗಾಗಿ ದುಡಿಬೇಕಾಗಿದೆ ಪ್ರತಿಯೊಬ್ಬ ಮನುಷ್ಯನೂ ಸಹ ಅಂತೇಳಿ ಹೇಳ್ತಾರೆ. ಇದನ್ನೆಲ್ಲ ನಾವು ಪಾಲಿಸಬೇಕಾಗಿದೆ. ಇಷ್ಟು ಹೇಳ್ತಾ ನಮ್ಮ ಮಹಿಳೆಯರಿಗೆ ಮತ್ತೊಮ್ಮೆ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.